ಹಾಯ್ ಎಲ್ಲ ನನ್ನ ಚಾನಲ್ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ. ಈ ಒಂದು ವಿಡಿಯೋ ನಿಜವಾಗ್ಲೂ ಕೂಡ ಯಾರೆಲ್ಲ ಅನೈತಿಕ ಸಂಬಂಧನ ಇಟ್ಕೊಂಡಿದ್ದೀರಾ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರಿಗೆಲ್ಲ ಅನೈತಿಕ ಸಂಬಂಧ ಇಟ್ಕೋಬೇಕು ಅಂತಿದೆ ಅವರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದ್ರೆ ಹೆಣ್ಣಾಗಲಿ ಗಂಡಾಗಲಿ ಅನೈತಿಕ ಸಂಬಂಧವನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕೊನೆ ತನಕ ನೀವು ಈ ವಿಡಿಯೋ ನೋಡಿದ್ರೆ ನಾನು ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ. ತುಂಬಾ ರಿಸರ್ಚ್ಗಳನ್ನ ಮಾಡಿ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅನೈತಿಕ ಸಂಬಂಧ, ಅನ್ಲೀಗಲ್ ರಿಲೇಶನ್ಶಿಪ್, ಇದು ಈಗ ಸರ್ವೇ ಸಾಮಾನ್ಯ ಆಗಿದೆ. ಈಗ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅಂತ ಒಂದು ಜನರೇಷನ್ ಇವಾಗ. ಅಂದ್ರೆ ಅನೈತಿಕ ಸಂಬಂಧ ಅನ್ನೋದು ಒಂಥರ ನಾರ್ಮಲೈಸ್ ಆಗೋಗ್ಬಿಟ್ಟಿದೆ ಇವಾಗ. ಹೇಗಾಗಿದೆ ಅಂದ್ರೆ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋದ್ರು ನಮ್ಮ ಹೆಂಡತಿ ಯಾರ ಜೊತೆ ನಾವು ಅನ್ಲೀಗಲ್ ರಿಲೇಶನ್ಶಿಪ್ ಹೊಂದಿದ್ದಾರೆ, ಅನೈತಿಕ ಸಂಬಂಧ ಹೊಂದಿದ್ದಾರೆ, ನಮ್ಮ ಗಂಡ ಇನ್ಯಾರ ಜೊತೆಗೋ ಒಂದು ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಕೂಡ ಕಂಪ್ಲೇಂಟ್ ಅನ್ನು ಕೂಡ ಇವಾಗ ತಗೊಳ್ತಾ ಇಲ್ಲ. ಅಂದ್ರೆ ಅದೆಲ್ಲ ಇವಾಗ ನಾರ್ಮಲ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಓಕೆ, ಅನೈತಿಕ ಸಂಬಂಧನ ಇಟ್ಕೊಳ್ಳೋದ್ರಿಂದ ಆಗುವಂತಹ ಅನಾನುಕೂಲಗಳು, ಆಗುವಂತಹ ಪ್ರಾಬ್ಲಮ್ಗಳು, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಫಸ್ಟ್ 2 ವಿಷಯ ನಾನು ನಿಮಗೆ ಹೇಳ್ಬಿಡ್ತೀನಿ. ಹೆಣ್ಣು ಅನೈತಿಕ ಸಂಬಂಧನ ಹೊಂದಿದ್ರೆ ಅವಳು ಯಾವುದೋ ಒಂದು ರೀತಿ ಹೆಣುವಾಗ್ತಾಳೆ. ಅವಳ ಸಾವು ಅನೈತಿಕ ಸಂಬಂಧದಿಂದನೇ ಬರುತ್ತೆ. ಯಾವುದೇ ಹೆಣ್ಣು ಅನೈತಿಕ ಸಂಬಂಧ ಹೊಂದಿದ್ರೆ ಅವರಿಂದನೇ ಮಣ್ಣಾಗ್ತಾಳೆ, ಇಲ್ಲ ಅದರಿಂದನೇ ಅವಳು ಸಾವು ಕಂಡ್ಕೊಂತಾಳೆ. ಅದು 100% ಸತ್ಯ. ಯಾವ ಹೆಣ್ಣು ಅನೈತಿಕ ಸಂಬಂಧ ಹೊಂದಿರ್ತಾಳೆ ಆ ಗಂಡಿನಿಂದನೇ ಅವಳಿಗೆ ಸಾವು ಬರುವ ಸಾಧ್ಯತೆ, ಆ ಗಂಡಿನಿಂದನೇ ಅವಮಾನಗಳು ಬರುವ ಸಾಧ್ಯತೆ, ಆ ಗಂಡಿನಿಂದನೇ ಅವಳು ಬೀದಿಗೆ ಬರುವ ಸಾಧ್ಯತೆ, ಅವನಿಂದನೇ ಅವಳು ಬರ್ಬತ್ತಾಗೋ ಸಾಧ್ಯತೆ, ಅವನಿಂದನೇ ಅವಳು ಮಣ್ಣಾಗೋ ಸಾಧ್ಯತೆ ಎಲ್ಲವೂ ಕೂಡ ಇರುತ್ತೆ. ಆಯ್ತಾ? ನೀವು ಬೇಕಾದ್ರೆ ನಾನು ಹೇಳಿದ್ದು ಸುಳ್ಳು ಅನ್ನೋದಾದ್ರೆ ನೀವು ಬೇಕಾದ್ರೆ ಎಷ್ಟು ಇದ್ರ ಬಗ್ಗೆ ಬೇಕಾದ್ರೆ ರಿಸರ್ಚ್ ಮಾಡಿ ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಬಂದು ಕಮೆಂಟ್ ಮಾಡಿ. ಯಾವುದೇ ಹೆಣ್ಣು ಅನೈತಿಕ ಸಂಬಂಧವನ್ನು ಹೊಂದಿದ್ರೆ ಕೊನೆಗೆ ಮಣ್ಣಾಗೋದು ಆ ಅನೈತಿಕ ಸಂಬಂಧದಿಂದನೇ. ಹಾಗೆ ಗಂಡಿನ ವಿಷಯಕ್ಕೆ ಬಂದ್ರೂ ಕೂಡ ಗಂಡು ಕೂಡ ಅನೈತಿಕ ಸಂಬಂಧವನ್ನ ಹೊಂದಿದ್ರೆ ನೆಮ್ಮದಿ ಕಳ್ಕೊಂತಾನೆ. ದಾರಿದ್ರ್ಯ ಅನ್ನೋದು ಆ ಗಂಡಿನ ಸುತ್ತನೇ ಸುತ್ತುತ್ತಾ ಇರುತ್ತೆ. ಅದೇ ರೀತಿ ಹೆಣ್ಣಿಗೂ ಕೂಡ ಅನೈತಿಕ ಸಂಬಂಧ ಹೊಂದಿದ ಹೆಣ್ಣಿನ ಸುತ್ತ ದಾರಿದ್ರ್ಯ ಸುತ್ತುತ್ತಾ ಇರುತ್ತೆ. ಯಾಕೆ ದಾರಿದ್ರ್ಯ ಸುತ್ತುತ್ತಾ ಇರುತ್ತೆ? ಗಂಡಿಗೆ ಯಾಕೆ ದಾರಿದ್ರ್ಯ ಬರುತ್ತೆ? ಯಾಕೆ ಅವನು ಬಿಕಾರಿ ಆಗ್ತಾನೆ? ಅನೈತಿಕ ಸಂಬಂಧ ಹೊಂದಿದ್ರೆ ಏನೋ ಒಂದು ಪ್ರಾಬ್ಲಮ್ ಇಂದ ಅವನು ಬಿಕಾರಿ ಆಗ್ತಾನೆ, ಇರೋದನ್ನ ಕಳ್ಕೊಂತಾನೆ, ನೆಮ್ಮದಿ ಕಳ್ಕೊಂತಾನೆ, ಅವನಿಂದ ಹೆಂಡತಿ ಮಕ್ಕಳು ದೂರ ಆಗುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ ಕಾರಣಗಳು ಇಷ್ಟೇ. ಇಲ್ಲಿ ನೋಡಿ, ಪಾಸಿಟಿವ್ ಎನರ್ಜಿ ಅನ್ನೋದು ಎಲ್ಲರ ದೇಹದಲ್ಲೂ ಕೂಡ ಇರಲ್ಲ. ಸರಿಯಾ? ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ ಅಂದ್ರೆ ಅವರ ಮಧ್ಯ ಯಾವುದೇ ಒಂದು ವಿಷಯಗಳು ಇದ್ರೂ ಕೂಡ ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಅವರು ಕೆಲ ವರ್ಷಗಳ ಕಾಲ ಸಂಸಾರ ಮಾಡ್ಕೊಂಡು ಬಂದಿರೋದ್ರಿಂದ ಆ ನೆಗೆಟಿವ್ ಮತ್ತು ಪಾಸಿಟಿವ್ಗಳ ಮಧ್ಯ ಅವರು ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಗಂಡ ಹೆಂಡತಿ, ಅವರಿಗಿರುವ ಮಕ್ಕಳುಗಳು, ಅವರು ಒಂದೇ ಕುಟುಂಬದಲ್ಲಿ ಒಂದೇ ಸೂರಿನ ಅಡಿ ಬದುಕ್ತಿರೋದ್ರಿಂದ ಅವರಿಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಅದೇ ಒಂದು ಗಂಡು ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರೆ ಅವಳ ದಾರಿದ್ರ್ಯ ಅವನಿಗೆ ಬರುವ ಸಾಧ್ಯತೆ ಇರುತ್ತೆ. ಇಲ್ಲ ಅವಳಿಂದ ಏನೋ ಒಂದು, ಆಯ್ತಾ, ಈಗ ಆ ಹೆಣ್ಣು ಮಗಳು ಏನೋ ಒಂದು 7ನೇ ಶನಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಆ ಹೆಣ್ಣು ಮಗುಗೆ ಏನೋ ಒಂದು ನೆಗೆಟಿವಿಟಿ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಈ ಗಂಡಿನ ಮೇಲೆ ಪರಿಣಾಮ ಬೀರುತ್ತೆ. ಆ ಹೆಣ್ಣಿಗಿರುವ ದಾರಿದ್ರ್ಯ, ಆ ಒಂದು ನೆಗೆಟಿವಿಟಿ ಈ ಗಂಡಿಗೆ ಬಂದು ಅಂಟ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸರಿಯಾ? ಆಗ ಈ ಗಂಡು ಆಟೋಮೆಟಿಕ್ ಆಗಿ ಬೀದಿಗೆ ಬರ್ತಾನೆ. ಅದು ಹೆಂಗ್ ಬರ್ತಾನೆ ಅಂತ ಗೊತ್ತಿಲ್ಲ, ಬೀದಿಗೆ ಬರ್ತಾನೆ. ಮನೆಯಲ್ಲಿ ಜಗಳ, ನೆಮ್ಮದಿ ಇಲ್ದಂತ ಜೀವನ ಆಗೋಗುತ್ತೆ. ಆಯ್ತಾ? ಅಯ್ಯೋ ಯಾಕಪ್ಪ ಬೇಕಿತ್ತು ಅನ್ನೋ ರೀತಿ ಆಗುತ್ತೆ. ಅದೇ ಒಂದು ಹೆಣ್ಣು ಕೂಡ ಅಷ್ಟೇನೆ.
ಒಂದು ಹೆಣ್ಣಲ್ಲಿ ಇರುವಂತಹ ಪಾಸಿಟಿವಿಟಿ, ಒಂದು ಹೆಣ್ಣಲ್ಲಿ ಇರುವಂತಹ ಆಯ್ತಾ ಒಂದು ಎಂತ ಹೇಳ್ತಾರಲ್ಲ, ತುಂಬಾನೇ ಪಾಸಿಟಿವ್ ಆಗಿರೋ ಹೆಣ್ಮಗಳಿಗೆ ಯಾವುದೋ ಒಂದು ಅನೈತಿಕ ಸಂಬಂಧದಿಂದ ಆ ನೆಗೆಟಿವಿಟಿ ಸ್ಪ್ರೆಡ್ ಆಗಿ ಅವರಲ್ಲಿರುವಂತಹ ದಾರಿದ್ರ್ಯ ಇವರಿಗೆ ಟ್ರಾನ್ಸ್ಫರ್ಮ್ ಆಗಿ ಅವರಿಂದ ಇವರಿಗೆ ದಾರಿದ್ರ್ಯ ಬರೋದಲ್ದೇನೆ ಅವರಲ್ಲಿರುವಂತಹ ಎಷ್ಟೋ ಆಯ್ತಾ ನೆಗೆಟಿವಿಟಿ ಇವರಿಗೆ ಬಂದು ಇವರು ಕೊನೆಗೆ ಆಯ್ತಾ ಬೀದಿಗೆ ಬರ್ತಾರೆ. ಕೊನೆಗೆ ಆಯ್ತಾ ಇವರು ಮಣ್ಣಾಗುವಂತ ಚಾನ್ಸಸ್ ಇರುತ್ತೆ. ಆಯ್ತಾ, ಹೆಣ್ಣು ಮಕ್ಳುಗಳು ಗಂಡು ಮಕ್ಳುಗಳು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಅನೈತಿಕ ಸಂಬಂಧದಿಂದ ದಾರಿದ್ರ್ಯ ನಿಮ್ಮ ಸುತ್ತನೂ ಸುತ್ತಾ ಇರುತ್ತೆ. ಒಂದು, ಇರೋದನ್ನ ಕಳ್ಕೊಂತೀರಾ, ನೆಮ್ಮದಿ ಕಳ್ಕೊಂತೀರಾ, ಮತ್ತೆ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ನಿಮ್ಮ ಮನೆಗಳಲ್ಲಿ. ನೆಗೆಟಿವಿಟಿ ತಾನಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದು ನೀವ್ ಹೆಂಗ್ ಅನ್ಕೊಂತೀರೋ ಏನೋ ಗೊತ್ತಿಲ್ಲ, ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನೀವು ನೋಡ್ಬೋದು, ಸ್ವಲ್ಪ ರಿಚ್ ಆಗಿರೋರು, ಸ್ವಲ್ಪ ತಿಳುವಳಿಕೆ ಇರೋ ಅಂತರು, ಸ್ವಲ್ಪ ನಾಲೆಡ್ಜಬಲ್ ಪರ್ಸನ್ಗಳು ಗಂಡ ಹೆಂಡತಿಯ ಮಧ್ಯೆ ಏನೂ ಸರಿ ಹೋಗ್ತಿಲ್ಲ ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡೈವರ್ಸ್ ತಗೊಂಡು ಬೇರೆ ಮದುವೆ ಆಗ್ತಾರೆ. ಇದಕ್ಕೆ ಕಾರಣ ಇಷ್ಟೇ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅನೈತಿಕ ಸಂಬಂಧ ಅನ್ನೋದು ಆಯ್ತಾ ಒಂದು ಬೆನ್ ಬಿಡದಂತಹ ದಾರಿದ್ರ್ಯ ಅಂತ. ಹಾಗಾಗಿನೇ ದುಡ್ಡಿರುವಂಥವ್ರು, ತುಂಬಾನೇ ಗೊತ್ತಿರುವಂಥವ್ರು ಈ ವಿಷಯದ ಬಗ್ಗೆ, ಬಿಸ್ನೆಸ್ ಮಾಡುವಂಥವ್ರು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂಥವ್ರು ಈ ಅನೈತಿಕ ಸಂಬಂಧಗಳಲ್ಲಿ ಬೀಳಲ್ಲ. ಅವರಿಗೆ ಗೊತ್ತು. ಹಾಗಾಗಿ ಬೇಕಾದ್ರೆ ನಿಮ್ಮಲ್ಲಿ ಸರಿ ಬರ್ತಾ ಇಲ್ವಾ, ಗಂಡ ಹೆಂಡತಿ ಮಧ್ಯ ಸರಿ ಬರ್ತಾ ಇಲ್ವಾ, ಏನೋ ಪ್ರಾಬ್ಲಮ್ ಆಗ್ತಿಲ್ವಾ, ದಯವಿಟ್ಟು ಆಯ್ತಾ ಅದನ್ನ ಸಾಲ್ವ್ ಮಾಡ್ಕೊಳಕ್ ನೋಡಿ. ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ವಾ, ನಿಮಗೆ ಮಕ್ಕಳಿದಾರ, ಅವರಿಗೋಸ್ಕರವಾಗಿ ಅಟ್ಲೀಸ್ಟ್ ಒಂದು ಪ್ರೀತಿಯಿಂದ ಬದುಕಕ್ ನೋಡ್ಕೊಳ್ಳಿ. ಅದು ಬಿಟ್ಟು ನೀವು ಅನೈತಿಕ ಸಂಬಂಧಗಳಿಗೆ ಏನಾದ್ರೂ ಹೋದ್ರೆ ಖಂಡಿತವಾಗ್ಲೂ ಅದು ನಿಮ್ಮನ್ನ ಆಯ್ತಾ ರೋಡಿಗೆ ತರುತ್ತೆ, ದಾರಿದ್ರ್ಯವನ್ನು ಅಣಿಸುತ್ತೆ. ಪಾಸಿಟಿವಿಟಿ ಹೋಗಿ ನೆಗೆಟಿವ್ ನಿಮ್ ಜೊತೆ ಸುತ್ತ ತಿರುಗ್ತಾ ಇರುತ್ತೆ. ನೋಡಿ, ಬೇಕಾದ್ರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಂತಹ ಗಂಡಸು ಯಾವಾಗ್ಲೂ ನೆಮ್ಮದಿಯಾಗಿರಲ್ಲ. ಯಾಕೆಂದ್ರೆ ಕದ್ದು ಮುಚ್ಚಿ ಓಡಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸುಳ್ಳು ಹೇಳ್ತಾ ಬದುಕೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ನೋಡಿ, ಒಂದು ಗಂಡು ಅನೈತಿಕ ಸಂಬಂಧ ಇಟ್ಕೊಂಡ್ರೆ ಹೆಂಡತಿಗೆ ಸುಳ್ಳು ಹೇಳ್ಬೇಕು, ಮನೆಯಲ್ಲಿರೋ ಮಕ್ಳಿಗೆ ಸುಳ್ಳು ಹೇಳ್ಬೇಕು, ಎಲ್ಲರಿಗೂ ಸುಳ್ಳು ಹೇಳ್ತಾ ತಿರುಗ್ಬೇಕು. ಒಂದು ಹೆಣ್ಣು ಕೂಡ ಹಾಗೆ ಅಲ್ವಾ? ಯಾಕೆಂದ್ರೆ ಅನೈತಿಕ ಸಂಬಂಧದಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತಂದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಉಪಯೋಗ ಇಲ್ಲ. ಅದರಿಂದ ನಿಮಗೆ ನಷ್ಟವೇ ಹೊರತು ಲಾಭ ಇಲ್ಲ. ಇನ್ನೂ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ತುಂಬಾ ಜನ ಈಗಲೂ ಕೂಡ ಆಯ್ತಾ ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡು ಕೊನೆಗೆ ಈ ಕಡೆ ಹೆಂಡತಿಗೂ ಆನೆಸ್ಟ್ ಆಗಿರಕ್ಕಾಗದೆ, ಈ ಕಡೆನೂ ಆನೆಸ್ಟ್ ಆಗಿರಕ್ಕಾಗದೆ ಒಂಥರ ಮಧ್ಯದಲ್ಲಿ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ರೀತಿ ಹೆಣ್ಮಕ್ಳು ಕೂಡ ಅಷ್ಟೇ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗ್ಲೂ ಅಷ್ಟೇ ಒಂದು ಕ್ಲಿಯರ್ ಆಗಿರಿ. ನಿಮ್ಮ ಮನಸ್ಸು ಕ್ಲಿಯರ್ ಆಗಿರ್ಬೇಕು. ನೀವು ಮಾಡುವಂತ ಕೆಲಸ ತಪ್ಪಿದೆ ಅಂತ ಗೊತ್ತಾದ್ರೆ ದಯವಿಟ್ಟು ಅದಕ್ಕೆ ತಪ್ಪಿದೆ ಅಂತ ಗೊತ್ತಾದ್ರ ಬಗ್ಗೆ ಕೈ ಹಾಕಕ್ ಹೋಗ್ಬೇಡಿ ಅಂತ. ಯಾಕೆಂದ್ರೆ ಅನೈತಿಕ ಸಂಬಂಧ ನಿಜವಾಗ್ಲೂ ಕೂಡ ನಿಮ್ಮನ್ನ ಆಯ್ತಾ ದಾರಿದ್ರ್ಯವಂತರಾಗಿ ಮಾಡುತ್ತೆ. ನಿಮ್ಮ ಹತ್ರ ಇರುವಂತ ಎಲ್ಲವನ್ನು ಕಳ್ಕೊಂಡು ನೀವು ರೋಡಿಗೆ ಬರ್ತೀರಾ, ಅದರೊಟ್ಟಿಗೆ ಮನಃಶಾಂತಿ, ನೆಮ್ಮದಿ ಎಲ್ಲದನ್ನೂ ಕಳ್ಕೊಂತೀರಾ. ಓಕೆ, ನೀವು ಅನೈತಿಕ ಸಂಬಂಧನ ಯಾವುದಕ್ಕೆ ಇಟ್ಕೊಂಡಿದ್ದೀರಾ, ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ನಿಮ್ಗೊಂದು ಕ್ಲಿಯಾರಿಟಿ ಇದ್ರೆ ಆಯ್ತಾ, ಖಂಡಿತವಾಗ್ಲೂ ಅದನ್ನ ಮಾತಾಡಿ ಸರಿ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಸರಿ ಮಾಡ್ಕೊಳೋದು ನೋಡ್ಕೊಳ್ಳಿ. ದಯವಿಟ್ಟು ಇದು ಮಿಡ್ಲ್ ಕ್ಲಾಸ್ ಅವರು ತುಂಬಾ ಮಾಡ್ತಾರೆ ಅನ್ನೋ ಒಂದು ಮಾತಿದೆ. ಅಂದ್ರೆ ಈ ಅನೈತಿಕ ಸಂಬಂಧಗಳು ಜಾಸ್ತಿ ಆಯ್ತಾ ನಡೀತಾ ಇರೋದೇ ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿ ಅನ್ನೋದು ನಡೀತಾ ಇದೆ, ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಇದು ಅಂದ್ರೆ ಚೀಟ್ ಅನ್ನೋದಕ್ಕೆ ನಾನು ಇದನ್ನ ಚೀಟ್ ಅಂತ ಕರೆಯಲ್ಲ. ಗಂಡ ಹೆಂಡತಿಗೆ ಮಾಡುವ ಚೀಟ್, ಇಲ್ಲ ಹೆಂಡತಿ ಗಂಡಗೆ ಮಾಡುವ ಚೀಟ್, ಈ ತರ ಕರೆಯಲ್ಲ ನಾನು. ಅಂದ್ರೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಯಾರ ಮನಸ್ಸು ಯಾರ ಕಡೆ ಬೇಕಾದ್ರೂ ವಾಲ್ಬೋದು, ಯಾರು ಯಾರಿಗ್ ಬೇಕಾದ್ರೂ ವಾಲ್ಬೋದು. ಈಗ ಬರುವಂತಹ ನ್ಯೂಸ್ಗಳನ್ನ ನೀವು ಎಲ್ಲರೂ ನೋಡಿದ್ದೀರ. ಯಾಕೆ ಈ ಒಂದು ಗಂಡ ಹೆಂಡತಿಯ ಮಧ್ಯ ಸಂಬಂಧಗಳು ಬ್ರೇಕ್ ಆಗ್ತಾ ಇದೆ, ಗಂಡ ಇನ್ನೆಲ್ಲೋ ಒಂದು ಕಡೆ ಹೋಗ್ತಾ ಇರೋದು, ಹೆಂಡತಿ ಇನ್ನೆಲ್ಲೋ ಒಂದು ಕಡೆ ಹೋಗ್ತಾ ಇರೋದು ಆಯ್ತಾ, ಅಂದ್ರೆ ಈ ಕೊಲೆಗಳು ನಡೀತಾ ಇರೋದು, ಸಾಯಿಸ್ತಾ ಇರೋದು, ಇವೆಲ್ಲವನ್ನು ನೋಡಿದ್ರೆ ನನಗೆ ಅನ್ಸೋದು ಏನು ಗೊತ್ತಾ,
ಅನೈತಿಕ ಸಂಬಂಧದಿಂದ ನಿಜವಾಗ್ಲೂ ಕೂಡ ಯಾರು ಸಂತೋಷ ಪಟ್ಟವರಿಲ್ಲ. ಅದರಿಂದ ನಿಮಗೆ ಬಿಡಬಾರದ ಶನಿ ಎಗ್ಲೇರಿ ನಿಮ್ಮನ್ನ ಒಂದು ಹಂತ ಮಾಡದೆ ಬಿಡಲ್ಲ. ಒಂದು ಹಂತಕ್ಕೆ ತಗೊಂಡೋಗಿ ಬಿಟ್ಬಿಡುತ್ತೆ ನಿಮ್ಮನ್ನು. ಜೀವನದಲ್ಲಿ ನೀವು ಯಾರಾದ್ರೂ ಅನೈತಿಕ ಸಂಬಂಧ ಇಟ್ಕೋಬೇಕು ಅಂತ ಅನ್ನೋರು ಇದ್ರೆ ಈಗಲೇ ಯೋಚನೆ ಮಾಡಿ. ನೀವು ವಿಡಿಯೋ ಎಲ್ಲಾದ್ರೂ ನೀವು ನೋಡ್ತಿದ್ದೀರಾ ಅಂದ್ರೆ 1 ಸರಿಯಲ್ಲ, 100 ಸರಿಯಲ್ಲ, 1000 ಸರಿ ಯೋಚನೆ ಮಾಡಿ. ಅದು ನಿಜವಾಗ್ಲೂ ಕೂಡ ಒಂದಲ್ಲ ಒಂದಿನ ನಿಮ್ಮ ಕುತ್ತಿಗೆಗೆ ಬರುತ್ತೆ ಅಂತ. ಹುಡುಗಿದಿರು ಅಷ್ಟೇ ಆಯ್ತಾ. ನೀವ್ ಅಂದ್ಕೋಬಹುದು ಆಯ್ತಾ, ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಎಲ್ಲರಿಗೂ ಎಲ್ಲದೂ ಗೊತ್ತಾಗುತ್ತೆ. ತಪ್ಪು ಮಾಡಿದವರಿಗೆ ಆ ತಪ್ಪನ್ನ ಮಾಡಾಗಿದೆ ಅದರಿಂದ ಹೊರಗಡೆ ಬರಬೇಕು ಅಂತ ಇರೋರು ಖಂಡಿತವಾಗ್ಲೂ ಹೊರಗಡೆ ಬನ್ನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿಚುವೇಶನ್ ಅನ್ನ ಈ ಒಂದು ಅಕ್ರಮ ಸಂಬಂಧಗಳಲ್ಲಿ ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗ್ದೇನೆ ತಪ್ಪಾದ ನಿರ್ಧಾರಗಳನ್ನ ತಗೊಂಡು ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಯಾರೇ ಆಗಲಿ, ನಾನು ಬರೀ ಹುಡುಗರಿಗೆ ಹೇಳ್ತಾ ಇಲ್ಲ, ಹುಡುಗಿದಿರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ನೀವು ಮಾಡುವ ತಪ್ಪಿನಿಂದ ಇದರಿಂದ ಒಂದು ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತೀರಾ, ಇಲ್ಲ ಜೀವ ಕಳ್ಕೊಂತೀರ. 2ರಲ್ಲಿ 1 ಆಗುತ್ತೆ ನೋಡಿ. ನೀವು ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ನೋಡಿ, ಬೇಕಾದ್ರೆ 2ರಲ್ಲಿ 1 ಆಗುತ್ತೆ. ಇಲ್ಲ ಮನೆ ಮಠ ಆಸ್ತಿ ಕಳ್ಕೊಂಡು ಬೀದಿಗೆ ಬರ್ತಾರೆ, ಇಲ್ಲ ಆಯ್ತಾ ಸಾವಾಗಿ ಅನೈತಿಕ ಸಂಬಂಧದಿಂದನೇ ಸತ್ತೋಗ್ತಾರೆ. ಇದೆರಡು ಖಂಡಿತ ನಡೀತಿ. ಯಾಕೆ ಅನೈತಿಕ ಸಂಬಂಧದಿಂದ ದಾರಿದ್ರ್ಯಗಳು ಬರ್ತವೆ ಅಂತಂದ್ರೆ, ಇಲ್ಲಿ ಪಾಯಿಂಟು ಓಪನ್ ಆಗಿ ಹೇಳ್ತೀನಿ. ಸೆಕ್ಸ್ ಅನ್ನೋದೇನಿದೆ ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪಾಸಿಟಿವಿಟಿ ಆಯ್ತಾ ಸ್ಪ್ರೆಡ್ ಆಗೋ ಅಂಥದ್ದು, ನೆಗೆಟಿವಿಟಿ ಸ್ಪ್ರೆಡ್ ಆಗೋ ಅಂಥದ್ದು. ಅಂದ್ರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಅನೈತಿಕ ಸಂಬಂಧ ಮಾಡಿದಾಗ ಇವರಲ್ಲಿ ಇರುವ ಪಾಸಿಟಿವಿಟಿ ಅವರಿಗೆ ಹೋಗಿ ಅವರಲ್ಲಿ ಇರುವಂತಹ ನೆಗೆಟಿವಿಟಿ ಇವರಿಗೆ ಬರುವ ಸಾಧ್ಯತೆ ಇರುತ್ತೆ. ತುಂಬಾ ಸರಿ ನೀವು ನೋಡಿಬೇಕಾದ್ರೆ ಯಾರಾದ್ರೂ ಲೈಫಲ್ಲಿ ಲಾಸ್ ಆಗಿ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರ್ತಾರೆ ಅಂದ್ರೆ ಅವರು ಖಂಡಿತವಾಗ್ಲೂ ಅದಕ್ಕಿಂತ ಮುಂಚೆ ಯಾವುದೋ ಒಂದು ಲವ್ ಮಾಡಿ ಬ್ರೇಕ್ ಆಗಿರುತ್ತೆ, ಇಲ್ಲ ಯಾವುದೋ ಒಂದು ಅಫೇರ್ ಇಟ್ಕೊಂಡು ಬ್ರೇಕ್ ಆಗಿರುತ್ತೆ, ಇಲ್ಲ ಇನ್ನೇನೋ ಒಂದು ಆಗಿರುತ್ತೆ ಆಯ್ತಾ. ಅದಾದ್ಮೇಲೆ ಅವ್ರು ರೋಡಿಗೆ ಬಂದಿರ್ತಾರೆ. ಇದು ನೀವು ಹೆಂಗ್ ತಿಳ್ಕೊಂತೀರೋ ಏನೋ ಗೊತ್ತಿಲ್ಲ. ಅಂದ್ರೆ ಎರಡು ದೇಹಗಳು ಕೂಡ ಒಬ್ಬರಿಂದ ಒಬ್ರಿಗೆ ಆ ಒಂದು ಏನ್ ಹೇಳ್ತಾರೆ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿ ಒಬ್ಬರಿಂದ ಒಬ್ಬರಿಗೆ ಹೋಗುವಂತಹ ಒಂದು ಶಕ್ತಿ ಇದೆ, ಗೊತ್ತಾ ನಿಮಗೆ? ಅದಕ್ಕೆ ಹೇಳಿರೋದು 2 ದೇಹಗಳು ಆಯ್ತಾ ಒಟ್ಟಿಗೆ ಸೇರೋದು, ಏನು ಸೆಕ್ಸ್ ಅಂತ ಹೇಳ್ತಾರಲ್ಲ, ಅದು ಬರೀ ಸೆಕ್ಸ್ ಅಲ್ಲ. 2 ದೇಹಗಳ ಆಯ್ತಾ ಒಂದು ಪಾಸಿಟಿವಿಟಿ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ 2 ಗುಡ್ ಸೋಲ್ಗಳು ಜೊತೆಲಿರ್ಬೇಕು, ಇಬ್ರು ಒಳ್ಳೆ ಮನಸ್ಸಿರೋರು ಮದುವೆ ಆಗ್ಬೇಕು, ಇಬ್ರು ಆಯ್ತಾ ಒಟ್ಟಿಗೆ ಇರಬೇಕು. ಅಂದ್ರೆ ಇಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇಬ್ಬರಿಗೂ ಒಂದು ಲೈಕ್ಸ್ ಡಿಸ್ಲೈಕ್ಸ್ ಸಮವಾಗಿರ್ಬೇಕು ಅಂತ ಯಾಕೆ ಅಂತಾರೆ ಅಂದ್ರೆ ಇದಕ್ಕೆ ಹೇಳೋದು. 2 ಮನಸ್ಸುಗಳು ಒಂದಾಗಬೇಕು, ಇಬ್ಬರ ವ್ಯಕ್ತಿತ್ವ ಒಂದೇ ತರ ಇರಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೇನೆ ಆಯ್ತಾ. ಪ್ರೀತಿನೂ ಅಷ್ಟೇ ಆಯ್ತಾ, ಇಬ್ರು ಯಾಕೆ ಒಂದೇ ಮನಸ್ತತ್ವ ಆಗಿರ್ಬೇಕು, ಇಬ್ರು ಒಳ್ಳೆಯವರೇ ಆಗಿರ್ಬೇಕು. ಅಯ್ಯೋ ನನಗೆ ಸಿಗೋ ಪಾರ್ಟ್ನರ್ ಒಳ್ಳೆಯವರಾಗಿರ್ಬೇಕು, ನನಗೆ ಸಿಗೋ ಸಿಗುವಂತಹ ಪಾರ್ಟ್ನರ್ ಒಳ್ಳೆಯವರಾಗಿರ್ಬೇಕು, ನನಗೆ ಸಿಗೋ ಹುಡುಗಿ ಒಳ್ಳೆಯವರಾಗಿರ್ಬೇಕು, ನನ್ಗೆ ಹುಡುಗ ಒಳ್ಳೆಯವನಾಗಿರ್ಬೇಕು ಅಂತ ಯಾಕಂತಾರೆ ಅಂದ್ರೆ ಇದೇ ಕಾರಣಕ್ಕೆ. ದಯವಿಟ್ಟು ಅನೈತಿಕ ಸಂಬಂಧ ಏನು ಅನ್ಲೀಗಲ್ ರಿಲೇಶನ್ಶಿಪ್ ನ ಇಟ್ಕೊಳೋರು ಸ್ವಲ್ಪ ಯೋಚನೆ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.